ರಾಹುಲ್ ಗಾಂಧಿಗೆ ಇಡೀ ದೇಶದಲ್ಲಿ ಎಲ್ಲೂ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದಕ್ಕಂಥವ್ರು ಅದೇನು ಹೇಳ್ತಾರಲ್ಲ, ಕುಣಿಯಕ್ಕಾಗದೇ ಇದ್ದವರು ನೆಲ ಡೊಂಕು ಅಂದ್ರಂತೆ. ಕುಣಿಯಕ್ಕಾಗದೇ ಇರೋರು ನೆಲ ಡೊಂಕು ಅಂದ್ರು. ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಾರ್ಟಿ. ಇಷ್ಟು ವರ್ಷ ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದು ಯಾರಪ್ಪ? ನಾವಾ ತಂದಿದ್ದು, ಕಾಂಗ್ರೆಸ್ ಅವರೇ ತಂದಿದ್ದು. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇವರೇ ತಂದಂತ ಸ್ಕೀಮು ಇವರೇ ಇವತ್ತು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ವೋಟ್ ಚೋರಿ ಅಂತ ಹೇಳಿ ಅಭಿಯಾನನೇ ಮಾಡಿದ್ರು. ವೋಟ್ ಚೋರಿ ಆಗಿದ್ರೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಹೆಂಗ್ ಬಂತು? ಇವ್ರು ಚೋರಿ ಮಾಡಿರೋದ್ರಿಂದನೇ ತಾನೇ ಆಗಿರೋದು. ಕೋಲಾರದ ಮಾಲೂರಲ್ಲಿ ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ ಇವ್ರಿಗೆ. ವೋಟ್ ಚೋರಿ ಮಾಡಿರೋದಕ್ಕೆ ಕೋಲಾರದಲ್ಲಿ ಇವ್ರು ಚೀಮಾರಿ ಹಾಕಿದ್ದಾರೆ. ಅಲ್ಲಿ ಗೆದ್ದಿರೋಂಥ ಕಾಂಗ್ರೆಸ್ ಶಾಸಕ ವೋಟ್ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ರೀಕೌಂಟಿಂಗ್ ಮಾಡಿದ್ದಾರೆ. ಇದೆಲ್ಲ ಯಾರ್ದು? ಕಾಂಗ್ರೆಸ್ ಅವ್ರಿಗೆ ಒಂಥರ ಭ್ರಮ ನಿರಸನ ಆಗಿದೆ. ಎಲ್ಲ ಕಡೆ ಸೋಲು 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 ಬಂದಿರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಹೇಳ್ಬಿಡೋದು, ವೋಟ್ ಚೋರಿ ಆಗಿದೆ ಅದಕ್ಕೋಸ್ಕರ ಸೋತ್ರಿ ಅಂತ. ಈ ಪರಿಪಾಠ ಕಾಂಗ್ರೆಸ್ನ ಚಾಳಿ ಔಟಿದೆ. ಅದು ಆ ಚಾಳಿ ಮನಮಂದಿಗೆಲ್ಲ ಬಂದ್ಬಿಟ್ಟಿದೆ ಅಷ್ಟೇ. ಫಸ್ಟ್ ಕ್ಲಾಸ್ ಫಂಡಿಂಗ್ ಹೋಗಿದೆ, ಒಳ್ಳೆ ಫಂಡು, ಒಳ್ಳೆ ಅಮೌಂಟ್ ಹೋಗಿದೆ. ಖುಷಿಯಾಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ. ಪೂರ್ತಿ ಇಲ್ಲಿ ಕರ್ನಾಟಕ ಕಾಂಗ್ರೆಸ್ಗೆ ಸರ್ಕಾರಕ್ಕೆ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಅಷ್ಟು ಫಂಡು ಹೋಗಿದೆ. ಅದ್ರ ಜೊತೆಗೆ ಟನಲ್ ರೋಡ್ ಬೇರೆ ಮಾಡ್ತಾ ಇದ್ದಾರೆ. ಅದ್ರದ್ದು ಬೇರೆ ಇನ್ನೂ ಫಂಡು ಬಾಕಿ ಇದೆ ಕೊಡೋಕ್ಕೆ ಡೆಲ್ಲಿಗೆ. ಈಗಾಗಲೇ ಕರ್ನಾಟಕದಲ್ಲಿ 60% ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಕಾಂಟ್ರಾಕ್ಟರ್ಗಳೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದುಡ್ಡು ಹೊಡೆಯೋದು ಗ್ಯಾರಂಟಿ, ತಗೊಂಡೋಗಿ ಕೊಡ್ತಾ ಇರೋದು ಗ್ಯಾರಂಟಿ. ಇದು ಸರ್ಕಾರ ಇವಾಗ 5 ಗ್ಯಾರಂಟಿ ಮಾಡಿದೆಯಲ್ಲ, ಈ ದುಡ್ಡು ಹೊಡೆಯೋದು 6ನೇ ಗ್ಯಾರಂಟಿ, ತಗೊಂಡೋಗಿ ಕೊಡೋದು 6ನೇ ಗ್ಯಾರಂಟಿ.